ಸೆಕೆಂಡ್ PU ಎಕ್ಸಾಮ್ಸ್ ನ ಸೆಕೆಂಡ್ ಅಟೆಂಪ್ಟ್ ಅಂತಂದ್ರೆ ನೀವು ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಏನ್ ಕರೀತೀರಾ, ಈ ಎಕ್ಸಾಮ್ ತಗೊಂಡ್ರೆ ಫೈನಲ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಾದ್ರೂ ಅಪ್ಡೇಟೆಡ್ ಅಥವಾ ಏನಾದ್ರೂ ಸ್ಪೆಷಲ್ ಆಗಿ ಮೆನ್ಷನ್ ಆಗುತ್ತಾ, ಮತ್ತೆ ಈ ಇಂಪ್ರೂವ್ಮೆಂಟ್ ಎಕ್ಸಾಮ್ಗೆ ನೀವು ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಕೂಡ ಅಪ್ಲೈ ಮಾಡಬಹುದು ಅಥವಾ ಎಂಟೈರ್ಲಿ ಅಪ್ಲೈ ಮಾಡಬೇಕಾ? ಅಂಡ್ ಅಲ್ಟಿಮೇಟ್ಲಿ ಈ ಸೆಕೆಂಡ್ ಎಕ್ಸಾಮ್ ಬರೆಯೋದು KCET ಪಾಯಿಂಟ್ ಆಫ್ ವ್ಯೂ ಇಂದ ಸೇಫಾ ಇಲ್ವಾ ಅಂತ ತುಂಬಾ ಜನ ಕೇಳ್ತಾನೆ ಇದೀರಾ. ಇದೆಲ್ಲಾ ಕ್ವಶನ್ಸ್ಗೂ ವಿತ್ ಪ್ರೂಫ್ ನಾನು ಈ ವಿಡಿಯೋ ಆನ್ಸರ್ ಮಾಡ್ತಿರ್ತೀನಿ. ಸೊ ವಿಡಿಯೋನ ನಿಮ್ಗೆ ಟೈಮ್ ಸಿಕ್ಕಿದಾಗ ಒಂದೇ ಸ್ಟ್ರೆಚ್ ಅಲ್ಲಿ ಎಂಡ್ ತನಕ ನೋಡಿ. ಅಂಡ್ ಇಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಬಿಕಾಸ್ ನೀವು KCET ಅಪ್ಲಿಕೇಶನ್ ಫಿಲ್ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಈ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇವಾಗಿನ ಬೋರ್ಡ್ ಎಕ್ಸಾಮ್ಸ್ ನಡೀತಿದೆ, ಎಸ್ಪೆಷಲಿ KCET ಟೈಮ್ ಸ್ಟಾರ್ಟ್ ಆಗ್ತಿದ್ದಂಗೆ ನಿಮಗೆ ತುಂಬಾನೇ ಕನ್ಫ್ಯೂಷನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಇರ್ಬೋದು, ಅಥವಾ ಅಪ್ಡೇಟ್ಸ್ ಇರ್ಬೋದು, ಅಥವಾ ಈ ರೀತಿ PUC ಇಂಪ್ರೂವ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಅಪ್ಡೇಟ್ಸ್ ಇರ್ಬೋದು. ಇವೆಲ್ಲದನ್ನು ಲೈಕ್ ಅಲ್ಲಿ ಇಲ್ಲಿ ನೋಡಿ ಕಾನ್ಸಾಲಿಡೇಟ್ ಮಾಡಿ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಕಾಲೇಜ್ ದೋಸ್ತ್ ಅನ್ನೋ ಈ ವಾಟ್ಸ್ಆಪ್ ಬಾಟ್ ಅಲ್ಲಿ ನಿಮ್ KCET ಗೆ ಮತ್ತೆ ನಿಮ್ ಬೋರ್ಡ್ ಎಕ್ಸಾಮ್ಸ್ ಏನೇನ್ ಬೇಕೋ ಎಲ್ಲಾನು ಕೂಡ ಒಂದೇ ಕಡೆ ಸಿಕ್ಬಿಡುತ್ತೆ. ಅಂಡ್ ಯೂಸರ್ ಇಂಟರ್ಫೇಸ್ ಕೂಡ ತುಂಬಾ ಸಿಂಪಲ್ ಇರೋದ್ರಿಂದ ನೀವು ಈಸಿಯಾಗಿ ನಿಮ್ಗೆ ಏನೇನ್ ಬೇಕೋ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡಬಹುದು. ಸೊ ನಮ್ KCET ಟೈಮ್ ಅಲ್ಲಿ ವಿ ವರನ್ ಫಾರ್ಚುನೇಟ್ ಎನಫ್ ಟು ಹ್ಯಾವ್ ದೀಸ್ ಕೈಂಡ್ ಆಫ್ ಥಿಂಗ್ಸ್, ಬಟ್ ಇವಾಗ ಇದೆಲ್ಲ ಇದೆ. ಸೊ ಯೂಸ್ ಮಾಡ್ಕೊಳ್ಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಈ ವಿಡಿಯೋದಲ್ಲಿ ನಾನು ಏನೇನ್ ಮಾತಾಡ್ತಿರ್ತೀನಿ ಅದೆಲ್ಲದ್ರದ್ದು ಕಂಟೆಂಟ್ ಆಲ್ರೆಡಿ ಇದೆ. ನೀವು ಈ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ನಿಮ್ಗೆ PDF ಸಿಕ್ಬಿಡುತ್ತೆ. ಫಸ್ಟ್ ಕ್ವಶನ್ ಅಡ್ರೆಸ್ ಮಾಡೋದಾದ್ರೆ, ಸೆಕೆಂಡ್ ಅಟೆಂಪ್ಟ್ ತಗೊಂಡ್ರೆ ಫೈನಲ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಾದ್ರು ಸ್ಪೆಷಲ್ ಆಗಿ ಮೆನ್ಷನ್ ಆಗುತ್ತಾ ಅಂತ ಕೇಳ್ತಿದ್ರಿ. ನಿಮ್ ಕಣ್ ಮುಂದೆನೆ ಲಾಸ್ಟ್ ವಿಡಿಯೋ ತರಾನೇ ಈ ವಿಡಿಯೋಲೂ ಲೈಕ್ ಅಫಿಷಿಯಲ್ ಮಾರ್ಕ್ಸ್ ಕಾರ್ಡ್ ನ ನಾನೀಗ ಡಿಸ್ಪ್ಲೇ ಮಾಡ್ತಿದ್ದೀನಿ. ಈ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ಸ್ಟೂಡೆಂಟ್ ಎರಡೂ ಎಕ್ಸಾಮ್ ನ ತಗೊಂಡಿರ್ತಾರೆ. ಅಂತಂದ್ರೆ ಫಸ್ಟ್ ಎಕ್ಸಾಮ್ ಇರ್ಬೋದು ಅಂಡ್ ಸೆಕೆಂಡ್ ಅಟೆಂಪ್ಟ್, ಎರಡು ಅಟೆಂಪ್ಟ್ ನ ತಗೊಂಡು ಅವರ ಬೆಸ್ಟ್ ಆಫ್ 2 ಮಾರ್ಕ್ಸ್ ಈ ಮಾರ್ಕ್ಸ್ ಕಾರ್ಡ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಹೊರತು ಯಾವುದೇ ರೀತಿ ಸ್ಪೆಷಲ್ ಮೆನ್ಷನ್ ಇಲ್ಲ. ರಿಪೀಟರ್ಸ್ ಅಂತಾನೋ ಅಥವಾ ಅಪ್ಡೇಟೆಡ್ ಅಂತಾನೋ ಅಲ್ಲಿ ಇಲ್ಲಿ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ, ಬಟ್ ಎಲ್ಲೂ ನೀವು ವಿತ್ ಪ್ರೂಫ್ ನೋಡಿರಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೊಂದು ಕ್ಲಾರಿಟಿ ಬರಲಿ ಅಂತ ವಿತ್ ಪ್ರೂಫ್ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡಬಹುದು ನೀವು ಯಾವುದೇ ರೀತಿ ಅಡಿಷನಲ್ ಮೆನ್ಷನ್ಸ್ ಇಲ್ಲ. ಬೆಸ್ಟ್ ಆಫ್ 2 ಮಾರ್ಕ್ಸ್ ಕನ್ಸಿಡರ್ ಮಾಡಿದ್ದಾರೆ ಅಂಡ್ ದೇ ಆರ್ ಮೆನ್ಷನ್ಡ್ ಆಸ್ ಇಟ್ ಈಸ್ ಇನ್ ದ ಮಾರ್ಕ್ಸ್ ಕಾರ್ಡ್. ಸೆಕೆಂಡ್ ಡೌಟ್ ಬಂದು ತುಂಬಾ ಜನ ಎಂಟೈರ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೇಕಾ ಅಥವಾ ನಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಅದಕ್ಕೆ ಮಾತ್ರ ಅಪ್ಲೈ ಮಾಡ್ಕೋಬಹುದು ಅಂತ ಕೇಳ್ತಿದ್ರಿ. ಅದಕ್ಕೂ ದ ಆನ್ಸರ್ ಇಸ್ ಎಸ್. ನೀವು ಇಂಡಿವಿಜುವಲ್ ಸಬ್ಜೆಕ್ಟ್ಸ್ಗೂ ಕೂಡ ಅಪ್ಲೈ ಮಾಡ್ಕೋಬಹುದು. ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಬೇಕೋ ಅದನ್ನ ಮಾತ್ರ ತಗೊಂಡು ಅದ್ರಲ್ಲಿ ಮಾತ್ರ ನಿಮ್ಮ ಮಾರ್ಕ್ಸ್ ನ ಇಂಪ್ರೂವ್ ಮಾಡ್ಕೊಂಡು ಯು ಕ್ಯಾನ್ ಗೋ ಅಹೆಡ್ ಫಾರ್ KCET. ಅಂಡ್ KCET 50% ವೇಟೇಜ್ ತಗೊಳ್ಳೋದ್ರಿಂದ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಲೈಕ್ ಗಿವಿಂಗ್ ಯುವರ್ ಇಂಪ್ರೂವ್ಮೆಂಟ್ ಎಕ್ಸಾಮಿನೇಷನ್ ಅಂಡ್ ಯು ಶುಡ್ ಬಿ ಗಿವಿಂಗ್ ಯುವರ್ ಬೆಸ್ಟ್. ಯಾಕಂದ್ರೆ ಎರಡರಲ್ಲೂ ನೀವು ಆದಷ್ಟು ಬೆಸ್ಟ್ ಮಾಡ್ಕೊಂಡ್ರೆ KCET ತುಂಬಾ ಹೆಲ್ಪ್ ಆಗ್ಬಿಡುತ್ತೆ. ಅಂಡ್ ವಿತ್ ದಟ್ ಫೈನಲಿ ಇಲ್ಲಿ ಕ್ವಶನ್ ಬರೋದು ಏನಂದ್ರೆ KCET ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೆಕೆಂಡ್ ಎಕ್ಸಾಮ್ ನ ತಗೊಳ್ಳೋದು ಸೇಫಾ ಇಲ್ವಾ ಅಂತ. ವಾಟ್ ಐ ವುಡ್ ಸೇ ಇಸ್ ಇಟ್ ಇಸ್ ಆಬ್ವಿಯಸ್ಲಿ ಸೇಫ್, ಬಟ್ ಅಗೇನ್ ಇಲ್ಲೊಂದು ಇಂಪಾರ್ಟೆಂಟ್ ಇಶ್ಯೂ ರೈಸ್ ಆಗುತ್ತೆ. ಏನಂದ್ರೆ KCET ರಿಸಲ್ಟ್ ಗಿಂತ ಮುಂಚೆ ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಥವಾ ಸೆಕೆಂಡ್ PUC ಇದು ಬೋರ್ಡ್ ಎಕ್ಸಾಮ್ ಅಟೆಂಪ್ಟ್ ರಿಸಲ್ಟ್ಸ್ ಬರುತ್ತಾ ಅಂತ ತುಂಬಾ ಜನ ಕೇಳ್ತಿದ್ರಿ. ಸೊ ಲಾಸ್ಟ್ ಇಯರ್ ಆತರ ಬಂದಿತ್ತು, ಬಟ್ ಲಾಸ್ಟ್ ಇಯರ್ ತುಂಬಾ ಡಿಲೇಸ್ ಇತ್ತು ಪ್ರೋಸೆಸ್ ಅಲ್ಲಿ. ಸೊ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಇಯರ್ ಅಲ್ಲಿ ಅದ್ರ ಬಗ್ಗೆ ಇನ್ನ ಕ್ಲಾರಿಟಿ ಇಲ್ಲ. ಸೊ KEA ಜೊತೆ ಕ್ಲೋಸ್ಲಿ ಅಸೋಸಿಯೇಟ್ ಆಗಿರೋರ ಜೊತೆ ನಾನು ಐ ಆಮ್ ಟ್ರೈಂಗ್ ಟು ಗೆಟ್ ಇನ್ ಟಚ್ ಅಂಡ್ ಐ ಆಮ್ ಟ್ರೈಂಗ್ ಟು ಗೆಟ್ ದಟ್ ಇನ್ಫಾರ್ಮೇಶನ್. ನಾನು ಆದಷ್ಟು ಬೇಗ ಆ ಇನ್ಫಾರ್ಮೇಶನ್ ಜೊತೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಟ್ ಆಸ್ ಆಫ್ ನೌ ದ ಟ್ರೆಂಡ್ ರಿಮೇನ್ಸ್ ದ ಸೇಮ್. ಸೆಕೆಂಡ್ ಅಟೆಂಪ್ಟ್ ಮಾಡ್ತಿದ್ದಾರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ಗೆ ಅಂತ ಅಂದ್ರೆ ಅಗೇನ್ ನೋಟ್ ದಟ್ ದಿಸ್ ಇಸ್ ನಾಟ್ ಅಫಿಷಿಯಲಿ ಶ್ಯೂರ್, ಬಟ್ ಸ್ಟಿಲ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಡೇಟಾ ನಿಮ್ KCET ರಿಸಲ್ಟ್ಸ್ ಗಿನ ಮುಂಚೆ ಸೆಕೆಂಡ್ ಎಕ್ಸಾಮ್ದು ರಿಸಲ್ಟ್ಸ್ ಬರುತ್ತೆ. ಓನ್ಲಿ ದೆನ್ ವಿತ್ ದ ಬೆಸ್ಟ್ ಆಫ್ 2 ಮಾರ್ಕ್ಸ್ will be entered to your KCET portal for evaluation of that 50% weightage which we are talking about. So yeah, ಇಲ್ಲಿ ಕ್ಲಿಯರ್ ಆಯ್ತು ಅನ್ಕೋತೀನಿ. ಸದ್ಯಕ್ಕೆ ಇಟ್ ಇಸ್ ಸೇಫ್ ಅಂಡ್ ಮೋರ್ ಓವರ್ ನಿಮಗೆ ಒಂದು ಚಾನ್ಸ್ ಕೊಡ್ತಿದ್ದಾರೆ ಇಂಪ್ರೂವ್ ಮಾಡ್ಕೊಳ್ಳೋಕೆ ಅಂತ ಅಂದ್ರೆ ಇಫ್ ಐ ವಾಸ್ ಇನ್ ಯೋರ್ ಪ್ಲೇಸ್ ಐ ವುಡ್ ಹ್ಯಾವ್ ಡೆಫಿನೆಟ್ಲಿ ಟೇಕನ್ ಇಟ್. ಎಸ್ಪೆಷಲಿ ಕೋರ್ ಸಬ್ಜೆಕ್ಟ್ಸ್ ಏನಿದೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ ತರ ಕೋರ್ ಸಬ್ಜೆಕ್ಟ್ಸ್ಗೆ ನೀವು ಇಂಪ್ರೂವ್ಮೆಂಟ್ ಎಕ್ಸಾಮ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈವನ್ ಇಫ್ ಯುವರ್ ಮಾರ್ಕ್ಸ್ ಆರ್ ಕಂಪ್ಯಾರಿಟಿವ್ಲಿ ಗುಡ್, ಒಂದು ಚಾನ್ಸ್ ಇದೆ ಅಂದ್ರೆ ಏನಕ್ಕೆ ಮಿಸ್ ಮಾಡ್ಕೊಳ್ಳೋದಲ್ವಾ. ಸೊ ಹೇಗಿದ್ರು ಓದಿರ್ತೀರಾ, KCETಗೂ ಓದ್ತಿರ್ತೀರಾ. ಸೊ ಅದಕ್ಕೋಸ್ಕರ ಅಲ್ಲೂ ಹೆಲ್ಪ್ ಆಗುತ್ತೆ. ನೀವು ಆದಷ್ಟು ನಿಮ್ಮ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಂಡ್ರೆ ನಿಮ್ಮ ಫ್ಯೂಚರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಏನಂತ ಅಂದ್ರೆ ಆಸ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಾನು ಇದನ್ನ ಹೇಳಲೇಬೇಕು. ಕೆಲವು ಕಂಪ್ನೀಸ್ ಪ್ಲೇಸ್ಮೆಂಟ್ಸ್ಗೆ ಅಂತ ಬಂದಾಗ 10th 12th ಸ್ವಲ್ಪ ಕಟ್ ಆಫ್ ಅಂತ ಇಡ್ತಾರೆ. ಇಷ್ಟು % ಮೇಲಿದ್ರೇನೆ ನೀವು ಅಲೋ ಮಾಡೋದು ಅಂತ. ಎಲ್ಲ ಕಂಪ್ನೀಸು ಅಲ್ಲ, ಬಟ್ ಸ್ಟಿಲ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಲ್ವಾ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸದ್ಯಕ್ಕೆ ವೆಯ್ಟ್ ಮಾಡೋಣ. ಅಂದ್ರೆ ರಿಸಲ್ಟ್ಸ್ KCET ರಿಸಲ್ಟ್ಸ್ಗಿನ ಮುಂಚೆನೆ ಸೆಕೆಂಡ್ ಅಟೆಂಪ್ಟ್ ಮಾಡಿದ್ದು ಅದ್ರದ್ದು ರಿಸಲ್ಟ್ ಬರುತ್ತಾ ಅಂತ ಅದ್ರ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಅದಕ್ಕೊಂದು ಅಫಿಷಿಯಲ್ ಇನ್ಫಾರ್ಮೇಶನ್ ಸಿಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೇ. ಅದು ಬಿಟ್ರೆ KCETಗೆ ಅಷ್ಟೇ ಅಲ್ಲ, ನಿಮ್ಮ ಲೈಫ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಕೊಡೋದು ಈಸ್ ಈಕ್ವಲಿ ಫೈನ್. ಯಾಕಂದ್ರೆ ಅಲ್ಟಿಮೇಟ್ಲಿ ನಿಮ್ಮ ಹತ್ರ ಉಳಿಯೋದೇ ಮಾರ್ಕ್ಸ್ ಕಾರ್ಡ್ ಅಂಡ್ ಆ ಮಾರ್ಕ್ಸ್ ಕಾರ್ಡ್ ಅಲ್ಲೇ ನಿಮಗೆ ಸೆಕೆಂಡ್ ಅಟೆಂಪ್ಟ್ ತಗೊಂಡಿಲ್ಲ ಅಂತ ಮೆನ್ಷನ್ ಆಗಿಲ್ಲ ಅಂದ್ರೆ ವಾಟ್ ಡಿಫರೆನ್ಸ್ ಡಸ್ ಇಟ್ ಮೇಕ್? ಎನಿವೇಸ್ ಇಟ್ಸ್ ಅ ವಿನ್ ಅಲ್ವಾ. ಸೊ ಅದೊಂದು ಚಾನ್ಸ್ ಇದೆ, ತಗೊಂಡು ಯುಟಿಲೈಸ್ ಮಾಡ್ಕೊಂಡು ಆದಷ್ಟು ನಿಮ್ಮ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಇದೇ ತರ ವಿಡಿಯೋಸ್ ನೋಡಬೇಕು ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನಿಮ್ಗೆ ಎಲ್ಲ ಫ್ರೆಂಡ್ಸ್ಗೂ ಇವಾಗಲೇ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಕ್ಲಾರಿಟಿ ಸಿಗಲಿ ಅಂತ ಅಷ್ಟೇನೆ. ಥ್ಯಾಂಕ್ ಯು ಗೈಸ್, ಆಲ್ ದ ವೆರಿ ಬೆಸ್ಟ್, ಬೈ.